ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ದೇವಿ ನವರಾತ್ರಿಯ ಶುಭಾಶಯಗಳು. ಹಿಂದಿನ ಒಂದು ನವರಾತ್ರಿಯ ದಿನ ಅಂದರೆ 5ನೇ ದಿನ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಯಾವ ರೀತಿ ದೇವತೆಗಳನ್ನು ಸಂಘಟಿಸಿ ತಾರಕಾಸುರನನ್ನು ಸಂಹಾರ ಮಾಡಿದ ಅನ್ನೋದನ್ನು ನೋಡಿದ್ದೀವಿ ವೀಕ್ಷಕರೇ. 6ನೆಯ ದಿನ ಕಾತ್ಯಾಯಿನಿಯ ದಿನ. ಈ ದಿನ ನಾವು ಕಾತ್ಯಾಯಿನಿ ದೇವಿಯ ಅಲಂಕಾರದಲ್ಲಿ ಜಗನ್ಮಾತೆಯನ್ನು ಆರಾಧಿಸುತ್ತೇವೆ. ಈಕೆ ಕಾತ್ಯಾಯನಿ ಅನ್ನುವ ಮಹರ್ಷಿಯ ಮಗಳು. ಈ ಕಾತ್ಯಾಯನಿ ಮಹರ್ಷಿಯು ಘೋರವಾದ ತಪಸ್ಸನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾನೆ. ಆಗ ಆತನು ಕೇಳುವ ವರ ಏನು ಅಂದರೆ, ನೀನು ನನ್ನ ಮಗಳಾಗಿ ಬಾ ಅಂತ ಕೇಳ್ತಾನೆ. ಆಗ ತಥಾಸ್ತು ಎಂದು ಅಮ್ಮ ಹೇಳ್ತಾಳೆ. ಆ ಒಂದು ಸಕಾಲಕ್ಕಾಗಿ ಜಗನ್ಮಾತೆ ಕಾಯ್ತಾ ಇರ್ತಾಳೆ. ಆಗ ಏನಾಗುತ್ತೆ ಅಂದರೆ, ಒಂದಾನೊಂದು ಕಾಲದಲ್ಲಿ ಮಹಿಷನ ಸೈನ್ಯ ವಧೆ ಮಾಡ್ತಾಳೆ ಅಮ್ಮ. ಇಂದಿನ ಒಂದು 2 ದಿನ ಹಿಂದೆ ನಾವು ಓದಿದ್ದೀವಿ ದೇವಿ ಮಹಾತ್ಮೆ ಬುಕ್ಕದಲ್ಲಿ. ಮಹಿಷಾಸುರ ಎನ್ನುವ ರಾಕ್ಷಸ ಹುಟ್ಟುತ್ತಾನೆ. ಅವನು ತಾಮಸಿಕ ಸ್ವರೂಪ. ಈತನ ಉಪ್ಪಟಳ ಜಾಸ್ತಿ ಆಗಿ ಎಲ್ಲ ದೇವತೆಗಳನ್ನು ಇದು ಮಾಡಿಬಿಟ್ಟಿರ್ತಾನೆ, ಪ್ರತಿಯೊಬ್ಬರೂ. ಅವನ ಒಂದು ಕಾಟಕ್ಕೆ, ಮಹಿಷನ ಕಾಟಕ್ಕೆ ಎಲ್ಲ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಏನು ಮಾಡೋದು ಅಂತ ವಿಷ್ಣು ಮಹೇಶ್ವರ ಎಲ್ಲರೂ ಸೇರಿ ಹೋಗ್ತಾರೆ. ಈ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ. ಅಷ್ಟದಿಕ್ಪಾಲಕರು ಎಲ್ಲರ ಹೆಸರು ಹೇಳ್ತಾನೆ, ನನಗೆ ಯಾರಿಂದನೂ ಇದು ಮರಣ ಸಿಗದೇ ಇರಲಿ ಅಂತಂದು ಎಲ್ಲರ ಹೆಸರು ಹೇಳ್ತಾನೆ. ಅವನು ಏನು ಮಾಡ್ತಾನೆ, ಹೆಣ್ಣಿನ ಹೆಸರನ್ನು ಹೇಳೋದು ಮರ್ತು ಬಿಡ್ತಾನೆ. ಹೆಣ್ಣಿಂದನೂ ಸಹ ನನಗೆ ಸಾವು, ಹೆಣ್ಣೆ ಎಲ್ಲ ಏನು ನನಗೆ ಯಾವ ಲೆಕ್ಕ ಅನ್ನೋ ರೀತಿ ಅವನು ಮಹಿಷ ಇದು ಮಾಡಿ ಮರ್ತು ಬಿಡ್ತಾನೆ. ಆಯಿತು ತಥಾಸ್ತು ಅಂತ ಬ್ರಹ್ಮ ಹೇಳಿಬಿಡ್ತಾನೆ. ಈ ಒಂದು ವರ ಕೊಟ್ಟಿರ್ತಕ್ಕಂಥ ಬ್ರಹ್ಮನ ಹತ್ರನೇ ಪ್ರತಿಯೊಬ್ಬರು ಹೋಗ್ಬಿಟ್ಟು ಕೇಳ್ಕೊತಾನೆ, ಇವನನ್ನು ಯಾವ ರೀತಿ ನಾವು ಇದು ಮಾಡೋದು. ಆಗ ಎಲ್ಲ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಸೇರಿಬಿಟ್ಟು ಕಾತ್ಯಾಯನಿ ಮಹರ್ಷಿಯವರ ಒಂದು ಕುಟೀರ ಇರುತ್ತಲ್ಲ, ಋಷಿಯ ಕುಟೀರ, ಅಲ್ಲಿಗೆ ಹೋಗ್ತಾರೆ. ಬ್ರಹ್ಮ ವಿಷ್ಣು ಶಿವ ಎಲ್ಲರೂ ಸೇರಿಬಿಟ್ಟು ಆ ಅಮ್ಮನನ್ನು ಧ್ಯಾನಿಸಿ ಅವರ ಮುಖದಿಂದ ಬಂದಿರತಕ್ಕಂಥ ಜ್ವಾಲೆಯಿಂದ, ಮಹಾ ಅಗ್ನಿ ಚಿದಗ್ನಿ ಕುಂಡದಿಂದ ಮಾಡಿದ ಒಂದು ಸ್ತ್ರೀ ರೂಪ ಬರುತ್ತೆ ಆ ಮಹರ್ಷಿಯ ಆಶ್ರಮದಲ್ಲಿ. ಅವಳೇ ಕಾತ್ಯಾಯಿನಿಯಾಗಿ ಉದ್ಭವಿಸ್ತಾಳೆ. ಆ ದೇವತೆ ಜಗನ್ಮಾತೆ ಕಾತ್ಯಾಯಿನಿ ಮಹರ್ಷಿಗೆ ಕೊಟ್ಟಂಥ ಒಂದು ವರ ಅಂತಲೇ ಹೇಳ್ಬೋದು. ಆಗ ಎಲ್ಲ ದೇವತೆಗಳು ಅಮ್ಮನಿಗೆ ಆಭರಣಗಳಾಗಿ ಒಂದೊಂದು ಅಸ್ತ್ರಗಳನ್ನು ಕೊಡ್ತಾರೆ. ಅವರ ಶಕ್ತಿ ಪ್ರಕಟವಾಗ್ತೈತಿ. ಒಂದೊಂದೇ ಸೈನ್ಯ ಶಕ್ತಿ ಪ್ರತಿಯೊಂದು ಇದನ್ನೆಲ್ಲ ತೆಗೆದುಕೊಂಡು ಅಮ್ಮ ಆ ರಾಕ್ಷಸರನ್ನು 1 ಲಕ್ಷ 2 ಲಕ್ಷ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ತುಂಬ ದೊಡ್ಡ ಸೈನ್ಯ ಇರುತ್ತೆ. ಆ ಮಹಿಷಾಸುರ ಅಂದರೆ ಸುಮ್ಮನೆ ಅಲ್ಲ, ಅವನು ಅಷ್ಟು ಬಲಶಾಲಿಯಾಗಿರ್ತಕ್ಕಂಥ ರಾಕ್ಷಸ. ಕೆಲವೊಂದು ಮಂತ್ರದಿಂದ, ಆಮೇಲೆ ಮಂತ್ರ ಜಲದಿಂದ ಸಂಹಾರ ಮಾಡ್ತಾಳೆ. ಕೊನೆಗೆ ಮಹಿಷಾಸುರನೇ ಬರ್ತಾನೆ ಆ ಸೈನ್ಯ ಎಲ್ಲ ಆದಮೇಲೆ. ಏಕಶ್ಚಿತ್ ಒಂದು ಹೆಣ್ಣಿಂದ ನಾನು ಸಾಯುವೆನಾ ಎಂದು ಬರ್ತಾನೆ. ಆದ್ದರಿಂದ ಅದು ಏನಾಗುತ್ತೆ, ಯುದ್ಧ ಮಾಡಿ ಜಗನ್ಮಾತೆ ಹಲವಾರು ರೂಪದಿಂದ ಬಂದ ಮಹಿಷನನ್ನು ನವರಾತ್ರಿಯ ಒಂದು ಸಂಧಿಕಾಲದಲ್ಲಿ ಅವನ ಎದೆಯ ಮೇಲೆ ಕಾಲಿಟ್ಟು ತ್ರಿಶೂಲದಿಂದ ಸಾಯಿಸ್ತಾಳೆ ಅಮ್ಮ. ಅದೇ ಮಹಿಷಾಸುರ ಮರ್ದಿನಿ ಅಂತ ನಾವು ಹಾಡು ಕೇಳಿದ್ದೀವಿ. ಮಹಿಷ ಸಂಹಾರ ಮೈಸೂರಲ್ಲಿ ನೋಡಿದ್ದೀವಿ, ಅಲ್ಲಿ ಎಂಟ್ರೆನ್ಸಲ್ಲಿ ಮಹಿಷನನ್ನು ನಿಲ್ಲಿಸಿರ್ತಾರೆ. ಹೀಗೆ ಕಾತ್ಯಾಯಿನಿ ಮಹರ್ಷಿ ಆಶ್ರಮದಲ್ಲಿ ಮಾಡಿದ ಜಗನ್ಮಾತೆ ಕಾತ್ಯಾಯಿನಿಯಾಗಿಯೇ ಪೂಜಿಸಲ್ಪಡ್ತಾಳೆ. ಈ ರೀತಿ ಆ ಒಂದು ಸಂಧಿಕಾಲದಲ್ಲೇ, ನವರಾತ್ರಿಯ ಒಂದು ಸಂಧಿಕಾಲದಲ್ಲಿ ಮಹಿಷನನ್ನು ಸಂಹಾರ ಮಾಡ್ತಾಳೆ. ವಿಶೇಷವಾಗಿ ನವರಾತ್ರಿಯಲ್ಲಿ ನನ್ನನ್ನು ಅಮ್ಮ ಅಲ್ಲಿ ಅವರ ಆಶ್ರಮದಲ್ಲಿ ಹೇಳ್ತಾಳೆ ಜಗನ್ಮಾತೆ. ವಿಶೇಷವಾಗಿ ನವರಾತ್ರಿಯಲ್ಲಿ ಯಾರು ನನ್ನನ್ನು 9 ದಿನವನ್ನು ಸ್ಮರಿಸಿ ನನ್ನನ್ನು ಸದಾ ನಿಮ್ಮ ಜೊತೆಯಲ್ಲಿಟ್ಟು ಪೂಜೆ ಮಾಡ್ತೀರೋ ಅವ್ರ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಅಂತರ್ಧಾನಳಾಗ್ತಾಳೆ. ಇದಿಷ್ಟು ನವರಾತ್ರಿಯ ಕಾತ್ಯಾಯಿನಿ ದೇವಿಯ ಒಂದು ಮಹಾತ್ಮೆ. ಇದು 6ನೇ ದಿನದ ಪೂಜೆ ವೀಕ್ಷಕರೇ. ಪ್ರತಿಯೊಬ್ಬರೂ ಯಾವುದೂ ಸುಮ್ಮನೆ ಅಲ್ಲ, ವಿಶೇಷವಾಗಿ ಮಾಡಿರ್ತಕ್ಕಂಥ ಈ ದಿನಗಳು ಎಷ್ಟಾಗುತ್ತೋ ನಿಮ್ಮ ಸಮಯ ಅನುಕೂಲ ಅನಾನುಕೂಲಗಳು ನೋಡಿಕೊಂಡು
ದೇವಿ ಮಹಾತ್ಮೆಯನ್ನು ಓದಿ ಅಥವಾ ಈ ಥರ ಕಥೆಗಳನ್ನಾದರೂ ಕೇಳ್ಕೊಳ್ಳಿ. ಈಗಿನ ಯೂಟ್ಯೂಬಲ್ಲಿ ಪ್ರತಿಯೊಂದಿದ್ರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತವೆ. ಏನು ಮಾಡೋಕ್ಕಾಗಲ್ರು ಒಂದು ಬೆಲ್ಲದ ತುಂಡಾದರೂ ನೈವೇದ್ಯಕ್ಕಿಡಿ. ಪಾನಕ ಮಾಡೋಕ್ಕಾಗುತ್ತಾ, ಪಾನಕ ಮಾಡಿ, ಕೋಸಂಬರಿ ನೈವೇದ್ಯ ಮಾಡಿ. ಇಷ್ಟೂ ದಿನ ಆಗ್ತದೆ, ಕೊನೆಯ 3 ದಿನನಾದ್ರೂ ವಿಶೇಷವಾಗಿ ಪೂಜೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.